ದಿನಾಂಕ 28/12/2024ರಂದು ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅಪರಾಧ ಸಂಖ್ಯೆ 187/2024 ಅಂಡರ್ ಸೆಕ್ಷನ್ 179 ಆ್ಯಂಡ್ 180 ಅಲಾಂಗ್ ವಿತ್ 3 Clause 5 BNS ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಕೋಟಾ ನೋಟ ಚಲಾವಣೆ ಮಾಡುತ್ತಿರುವವರ ಮೇಲೆ ಇದು ಕ್ರಮ ಆಗುತ್ತೆ. ಅವತ್ತಿನ ದಿನ ರಾತ್ರಿ 8 ಗಂಟೆಗೆ ಒಬ್ಬನು ರಾಜು ಮಮದಾಪುರ ಅನ್ನುವಂತಹ ನಮ್ಮ PSI ಅವರು ರೌಂಡ್ಸಲ್ಲಿದ್ದಾಗ ಒಬ್ಬ ವ್ಯಕ್ತಿ ರಿಯಾಜ್ ಕಾಶಿಮ್ ಸಾಬ್ ವಾಲಿಕಾರ್ ಅಂತಂತೇಳಿ ಈತ ಒಂದು ಹಾಲಿನ ಅಂಗಡಿಗೆ ಹೋಗಿರ್ತಾನೆ. ಈ ಹಾಲಿನ ಅಂಗಡಿಯನ್ನು ಪತ್ತೆ ಮಾಡ್ತಾನೆ. ಅವ್ನು ಕೊಟ್ಟಿರೋ ನೋಟು ಕೋಟಾ ನೋಟಿದೆ ಅಂತಂತೇಳಿ ಅವಾಗ PSIಗೆ ಮಾಹಿತಿ ಬರುತ್ತೆ. PSI ಹೋಗಿ ಚೆಕ್ ಮಾಡಿದಾಗ ಈ 5 ಕೋಟಾ ನೋಟುಗಳು ಅವನ ಹತ್ರ ಸಿಗ್ತವೆ. ಆತನನ್ನು ಫರ್ದರ್ ವಿಚಾರಣೆಗೊಳಿಸಿದಾಗ ಆತನು ಲಿಂಗಸೂರಿನ ಒಬ್ಬ ವ್ಯಕ್ತಿ ದುರ್ಗಪ್ಪ ರಾಮರೆಡ್ಡಿ ಅಂತ ಏನಿರ್ತಾನೆ ಅವನ ಹತ್ರ ಸಿಕ್ತು, ಅವ್ನು ಕೊಟ್ಟ ಅಂತಂತ ಹೇಳ್ತಾನೆ. ಅಲ್ಲಿ ಪೊಲೀಸ್ನವರು ಹೋಗಿ ಅಲ್ಲಿ ರೇಡ್ ಮಾಡಿ ಚೆಕ್ ಮಾಡಿದಾಗ ಅವನ ಹತ್ರನೂ ಕೂಡ 20 ಕೋಟಾ ನೋಟುಗಳಿರ್ತವೆ. ಅವನನ್ನು ವೆರಿಫೈ ಮಾಡಿದಾಗ ಅವನು ಮಹಾಲಿಂಗ್ಪುರದ ಕಿರಣ್ ರಾಮಪ್ಪ ಹರಿಜನ್ ಅಂತಂತೇಳಿ 25 ವರ್ಷ ಅವನ ಹತ್ರ ಅವನಿಗೆ ಬಂದಿರುತ್ತೆ, ಅವನು ಕೊಟ್ಟಿದ್ದಾನೆ ಅಂತಂತೇಳಿ. ಅವನ ಹತ್ರ ಸುಮಾರು 100 ಕೋಟಾ ನೋಟುಗಳು ಸಿಗ್ತವೆ 500ರ ಮುಖಬೆಲೆಯ. ಈ ಮಹಾಲಿಂಗ್ಪುರದ ಕಿರಣ್ ಭೀಮಪ್ಪ ಹರಿಜನನ್ನು ಎನ್ಕ್ವೈರಿ ಮಾಡಿದಾಗ ಅದು ಮತ್ತೆ ನಮ್ಮ ವಿಜಯಪುರ ಜಿಲ್ಲೆ ಕೋಲಾರ ಹತ್ತಿರದ ರಮೇಶ್ ಸವಳತೋಟ ಅನ್ನುವಂಥ ವ್ಯಕ್ತಿ ನಂತರ ಬಂದಿದೆ ಅಂತ ಮಾಹಿತಿ ಬರುತ್ತೆ. ಅವನ ಹತ್ರನೂ ಕೂಡ ಸುಮಾರು 120 ಕೋಟಾ ನೋಟುಗಳು ಸಿಗ್ತವೆ. ಈ ರೀತಿಯಾಗಿ ಒಟ್ಟು 4 ಜನ ಆರೋಪಿತರಿಂದ ಸುಮಾರು 1,22,500 ಮುಖಬೆಲೆಯ ಒಟ್ಟು 245 ಏನು ಈ ನಕಲಿ ನೋಟುಗಳಿತ್ತು ಅದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ. ಮತ್ತು ಈ 4ನೇ ವ್ಯಕ್ತಿ ಅಂತ ಫರ್ದರ್ ಎಲ್ಲಿ ಬಂತು, ಯಾರು ಕೊಟ್ಟರು ಅನ್ನೋದನ್ನು ತನಿಖೆ ಇನ್ನೂ ಮುಂದುವರಿತಾ ಇದೆ. ಥ್ಯಾಂಕ್ ಯು. ಯಾಕೆಂದರೆ ಜೆರಾಕ್ಸ್ ಮಷಿನ್ ಯೂಸ್ ಮಾಡಿ ಕಟ್ ಮಾಡಿರೋದು, ಸಫೆಸ್ಟಿಕೇಟೆಡ್ ಜೆರಾಕ್ಸ್ ಮಷಿನ್ ಆಗಲ್ಲ. ಬಟ್ 50 ನಿಮಗೊಂದು 25-30 ನೋಟ್ದಲ್ಲಿ ಒಂದು 2 ಹಾಕಿ ಕೊಟ್ಬಿಟ್ರೆ ಗೊತ್ತಾಗಲ್ಲ. ಇಂಡಿವಿಜುವಲಿ ನೀವು ಅದನ್ನು ಕೈಗೆ ಫೀಲ್ ಮಾಡ್ಬೋದು, ಆಮೇಲೆ ಅದ್ರ ಮೇಲೆ ಮಾರ್ಕರ್ಸ್ಗಳನ್ನು ನೀವು ಐಡೆಂಟಿಫೈ ಮಾಡ್ಬೋದು. ಬಟ್ ಈ ಬಲ್ಕಾಗಿ ಕೊಡ್ತಿರ್ತಾರಲ್ಲ ಅಲ್ಲಿ ಒಂದು 30 ನೋಟ್ದಲ್ಲಿ ಒಂದು 2 ಸೇರಿಸಿಬಿಟ್ರೆ ಡಿಫಿಕಲ್ಟ್, ಕಷ್ಟ ಐಡೆಂಟಿಫೈ ಮಾಡೋದು, ಹೋಗ್ಬಿಡುತ್ತೆ ಒಂದು. ಈ ಹಾಲಿನ ಅಂಗಡಿಯಲ್ಲಿ ಸಿಂಗಲ್ ನೋಟ್ ಕೊಡ್ತಾನಲ್ಲ ಅಲ್ಲಿ ಈಸಿಲಿ ಗೊತ್ತಾಗುತ್ತೆ. ಅವರು ಈಗ ಅವ್ನಿಗೆ ಬಂದಿರೋದು ಕಳೆದ ಒಂದು 15-20 ದಿನದಲ್ಲಿ ಮೂಲ ಆರೋಪಿಗೆ ಅವನಿಂತ್ರ ಬಂದಿರೋದು. ಫರ್ದರ್ ಇಸ್ ಗೋಯಿಂಗ್ ಆನ್ ಎಲ್ಲಿಂದ ಬಂತು ಅಂತ. ಮೆಕ್ಯಾನಿಕ್ ಇನ್ KSRTC, ಬಟ್ ಅವ್ನು ಪರ್ಮನೆಂಟೋ ಕಾಂಟ್ರಾಕ್ಟೋ ವಿ ಡೋಂಟ್ ನೋ. ಸೊ ನನಗೆ ಗೊತ್ತಿಲ್ಲ, ಚೆಕ್ ಮಾಡಿ. ಈ ವರ್ಕ್ಸ್ ಆಸ್ ಎ ಮೆಕ್ಯಾನಿಕ್ ಇನ್ KSRTC.